Welcome to NR Pathshala. Today we'll be discussing the remaining exercise of Antima Vidaya Class 7 Tili Kannada. The link for the first part of the exercise, that is question answers, is given in the description box. ಈ ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. So here questions are given. You have to answer in 7 or 8 sentences. That is long answers. First question. ವೈದ್ಯ ಹಾಗೂ ರೋಗಿಯ ತಂದೆಯ ನಡುವೆ ಯಾವ ಮಾತುಕತೆಗಳು ನಡೆದವು? ಸೊ ವೈದ್ಯ ಹಾಗೂ ರೋಗಿಯ ತಂದೆಯ ನಡುವೆ, that is between the doctor and the patient's father, what type of conversation took place? So ಮಾತುಕತೆ means conversation. ಒಮ್ಮೆ ರೋಗಿಯ ತಂದೆ ತನ್ನ ಮಗನನ್ನು ಉಳಿಸಿಕೊಳ್ಳಲು ವೈದ್ಯನಿಗಾಗಿ ಆಸ್ಪತ್ರೆಯನ್ನು ಕಾಯುತ್ತಿದ್ದನು. ಸಮಯಕ್ಕೆ ಬಾರದ ವೈದ್ಯನ ಮೇಲೆ ರೋಗಿಯ ತಂದೆಗೆ ಸಿಟ್ಟಿತ್ತು. ಅದರಂತೆ ವೈದ್ಯ ಆಪರೇಷನ್ ಥಿಯೇಟರ್ ಬಳಿ ಬಂದಾಗ ರೋಗಿಯ ತಂದೆ, ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ? ನನ್ನ ಮಗನ ಜೀವ ಅಪಾಯದಲ್ಲಿರುವುದು ನಿಮಗೆ ತಿಳಿದಿಲ್ಲವೇ? ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಇಲ್ಲವೇ ಎಂದು ಗುಡುಗಿದರು. ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ವೈದ್ಯ, ದಯವಿಟ್ಟು ಕ್ಷಮಿಸಿ, ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ. ನನಗೆ ಫೋನ್ ಬರುತ್ತಿದ್ದಂತೆಯೇ ಹೊರಟು ಬಂದಿದ್ದೇನೆ. ಸ್ವಲ್ಪ ಶಾಂತನಾಗು, ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡು, ಈಗಾಗಲೇ ತಡವಾಗಿ ಹೋಗಿದೆ ಎಂದರು. ಸೊ ಒಮ್ಮೆ ರೋಗಿಯ ತಂದೆ ತನ್ನ ಮಗನನ್ನು ಉಳಿಸಿಕೊಳ್ಳಲು ವೈದ್ಯನಿಗಾಗಿ ಆಸ್ಪತ್ರೆಯನ್ನು ಕಾಯುತ್ತಿದ್ದನು. ಸೊ ಒನ್ಸ್ ದ ಪೇಷಂಟ್ಸ್ ಫಾದರ್, ದಟ್ ಇಸ್ ರೋಗಿಯ ತಂದೆ, ಟು ಸೇವ್ ಹಿಸ್ ಸನ್, ಮಗನನ್ನು ಉಳಿಸಿಕೊಳ್ಳಲು ವೈದ್ಯನಿಗಾಗಿ ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದನು. ಸೊ ಹಿ ವಾಸ್ ವೇಟಿಂಗ್ ಫಾರ್ ದ ಡಾಕ್ಟರ್ ಇನ್ ದ ಹಾಸ್ಪಿಟಲ್ ಟು ಸೇವ್ ಹಿಸ್ ಸನ್. ಸಮಯಕ್ಕೆ ಬಾರದ ವೈದ್ಯನ ಮೇಲೆ ರೋಗಿಯ ತಂದೆ ಸಿಟ್ಟಿತ್ತು. ಸೊ ಆನ್ ಟೈಮ್ ದ ಡಾಕ್ಟರ್ ಡಿಂಟ್ ಅರೈವ್, ಸೊ ದ ಪೇಷಂಟ್ಸ್ ಫಾದರ್ ವಾಸ್ ಆ್ಯಂಗ್ರಿ. ಸಿಟ್ಟಿತ್ತು ಮೀನ್ಸ್ ಹಿ ವಾಸ್ ಆ್ಯಂಗ್ರಿ. ಅದರಂತೆ ವೈದ್ಯ ಆಪರೇಷನ್ ಥಿಯೇಟರ್ ಬಳಿ ಬಂದಾಗ, ದಟ್ ಮೀನ್ಸ್ ವೆನ್ ದ ಡಾಕ್ಟರ್ ವಾಸ್ ಅರೈವಿಂಗ್ ನಿಯರ್ ದ ಆಪರೇಷನ್ ಥಿಯೇಟರ್, ರೋಗಿಯ ತಂದೆ, ನಾವು ದ ಪೇಷಂಟ್ಸ್ ಫಾದರ್ ಇಸ್ ಟೆಲಿಂಗ್, ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ? ಟು ಕಮ್ ಹಿಯರ್ ಇಟ್ ಟುಕ್ ಯು ಸೋ ಲಾಂಗ್. ನನ್ನ ಮಗನ ಜೀವ ಅಪಾಯದಲ್ಲಿರುವುದು ನಿಮಗೆ ತಿಳಿದಿಲ್ಲವೇ? ಮೈ ಸನ್ಸ್, ನನ್ನ ಮಗನ ಜೀವ, ಮೈ ಸನ್ಸ್ ಲೈಫ್ ಈಸ್ ಇನ್ ಡೇಂಜರ್, ಅಪಾಯದಲ್ಲಿರುವುದು ನಿಮಗೆ ತಿಳಿದಿಲ್ಲವೇ? ಡೋಂಟ್ ಯು ನೋ ದ್ಯಾಟ್ ಮೈ ಸನ್ಸ್ ಲೈಫ್ ಈಸ್ ಇನ್ ಡೇಂಜರ್? ನಿಮಗೆ ಕಿಂಚಿತ್ತಾದರೂ ಜವಾಬ್ದಾರಿ ಇಲ್ಲವೇ? For you little bit also responsibility is not there. Means ಕಿಂಚಿತ್ತಾದರೂ, little bit at least, ಜವಾಬ್ದಾರಿ ಇಲ್ಲವೇ? ಜವಾಬ್ದಾರಿ means responsibility ಎಂದು ಗುಡುಗಿದರು. So the patient's father is angry with the doctor because he didn't arrive on time. So as soon as he saw the doctor coming near the operation theatre, the patient's father is asking him, don't you know that my son's life is in danger here? So the patient's father is asking the doctor, it took you so long to come here? Don't you know my son's life is in danger? Do you have little responsibilities at least? Means he got angry and he was asking the doctor. ಅವರ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ವೈದ್ಯ. ಸೊ ದ ಡಾಕ್ಟರ್ ವೆರಿ ಪೇಷಂಟ್ಲಿ, ತಾಳ್ಮೆ ಮೀನ್ಸ್ ಪೇಷಂಟ್ಲಿ, ವಾಸ್ ಲಿಸನಿಂಗ್ ಟು ದ ಫಾದರ್ಸ್ ವರ್ಡ್ಸ್ ಆ್ಯಂಡ್ ಹಿ ರಿಪ್ಲೈಸ್, ದಯವಿಟ್ಟು ಕ್ಷಮಿಸಿ, ಪ್ಲೀಸ್ ಫರ್ಗಿವ್ ಮೀ, ನಾನು ಆಸ್ಪತ್ರೆಯಲ್ಲಿ ಇರಲಿಲ್ಲ. ಐ ವಾಸ್ ನಾಟ್ ಇನ್ ದ ಹಾಸ್ಪಿಟಲ್. ನನಗೆ ಫೋನು ಬರುತ್ತಿದ್ದಂತೆಯೇ ಹೊರಟು ಬಂದಿದ್ದೇನೆ. ಸೊ ಆ್ಯಸ್ ಸೂನ್ ಆಸ್ ಐ ಗಾಟ್ ದ ಫೋನ್ ಐ ಕೇಮ್ ಇಮಿಡಿಯೇಟ್ಲಿ. ಸ್ವಲ್ಪ ಶಾಂತನಾಗು, ಬಿ ಕಾಮ್, ಲಿಟಲ್ ಬಿಟ್ ಕಾಮ್ ಡೌನ್, ಹಿ ಸೇಯಿಂಗ್. ನನ್ನ ಕೆಲಸ ಮಾಡಲು ಅನುವು ಮಾಡಿಕೊಡು. ಗಿವ್ ಮಿ ದ ಆಪರ್ಚುನಿಟಿ, ಗಿವ್ ಮಿ ದ ಸ್ಪೇಸ್ ಟು ಡೂ ಮೈ ಜಾಬ್. ಈಗಾಗಲೇ ತಡವಾಗಿ ಹೋಗಿದೆ, ಇಟ್ಸ್ ಆಲ್ರೆಡಿ ಲಿಟಲ್ ಬಿಟ್ ಲೇಟ್ ನೌ ಎಂದರು. ಸೊ ದ ಡಾಕ್ಟರ್ ಸೇಸ್, ಗಿವ್ ಮಿ ಸಮ್ ಟೈಮ್, ಯು ಕಾಮ್ ಡೌನ್, ಇಟ್ಸ್ ಆಲ್ರೆಡಿ ಲಿಟಲ್ ಲೇಟ್ ನೌ,
let me do my job. Second question, ವೈದ್ಯರ ಯಾವ ಗುಣಗಳು ನಿಮಗೆ ಮೆಚ್ಚುಗೆಯಾದವು, ಏಕೆ? ಸೊ ವೈದ್ಯರ ಯಾವ ಗುಣಗಳು ಮೀನ್ಸ್ ಕ್ವಾಲಿಟೀಸ್. ವಾಟ್ ಕ್ವಾಲಿಟೀಸ್ ಡಿಡ್ ಯು ಲೈಕ್ ಇನ್ ದ ಡಾಕ್ಟರ್? ಮೆಚ್ಚುಗೆ ಮೀನ್ಸ್ ಲೈಕ್ಡ್. ಆ್ಯಂಡ್ ವೈ ಡು ಯು ಸೇ ಸೊ? ಆನ್ಸರ್, ವೈದ್ಯರು ಆಸ್ಪತ್ರೆಗೆ ತಡವಾಗಿ ಬಂದಿದ್ದಕ್ಕೆ ಹಿಂದು ಮುಂದು ಆಲೋಚಿಸದೆ ರೋಗಿಯ ತಂದೆ ವೈದ್ಯರ ಮೇಲೆ ಹರಿಹಾಯ್ದರು. ಆದರೂ ವೈದ್ಯರು ಅತ್ಯಂತ ಸಹನೆ ತಾಳ್ಮೆಯಿಂದ ಮರಳಿ ಉತ್ತರ ನೀಡಿದರು. ವೈದ್ಯರು ತನ್ನ ಮಗನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದನ್ನು ಬಿಟ್ಟು ತಮ್ಮ ಆಸ್ಪತ್ರೆಯ ಒಬ್ಬ ರೋಗಿಯ ಆಪರೇಷನ್ ಮಾಡಿ ಜೀವ ಉಳಿಸಿದರು. ಈ ಮೂಲಕ ಮಾನವೀಯತೆ ಮೆರೆದರು. ಈ ಮೇಲಿನ ಕಾರಣಗಳಿಂದ ವೈದ್ಯರನ್ನು ನಾವು ಮೆಚ್ಚಿಕೊಳ್ಳಬೇಕಾಗಿದೆ. ಸೊ ವೈದ್ಯರು ಆಸ್ಪತ್ರೆಗೆ ತಡವಾಗಿ ಬಂದಿದ್ದಕ್ಕೆ, ಬಿಕಾಸ್ ದ ಡಾಕ್ಟರ್ ಕೇಮ್ ಲಿಟಲ್ ಲೇಟ್ ಟು ದ ಹಾಸ್ಪಿಟಲ್, ಹಿಂದು ಮುಂದು ಆಲೋಚಿಸದೆ ರೋಗಿಯ ತಂದೆ, that is a patient's father, didn't think front or behind. He started showing his anger on the doctor. So ವೈದ್ಯರ ಮೇಲೆ ಹರಿಹಾಯ್ದರು. ಆದರೂ then also the doctor was very patient. ಅತ್ಯಂತ ಸಹನೆ ತಾಳ್ಮೆಯಿಂದ ಮರಳಿ ಉತ್ತರ ನೀಡಿದರು. So very patiently and calmly the doctor replies to the patient's father, even though the patient's father is angry and is shouting at him. Doctor came late to the hospital. For that, hindu mundu aalochisade, in back and front, without thinking. Aalochisade means without thinking. Rogiya tande, that is the patient's father, ವೈದ್ಯರ ಮೇಲೆ ಹರಿಹಾಯ್ದರು. He was showing his anger on the doctor. ಆದರೂ ವೈದ್ಯರು ಅತ್ಯಂತ ಸಹನೆ ತಾಳ್ಮೆಯಿಂದ ಮರಳಿ ಉತ್ತರ ನೀಡಿದರು. ಸೊ ಬಟ್ ಆಲ್ಸೋ ದ ಡಾಕ್ಟರ್ ವೆರಿ ಪೇಷಂಟ್ಲಿ ಆ್ಯಂಡ್ ಕಾಮ್ಲಿ ಹಿ ರಿಪ್ಲೈಡ್ ಟು ಹಿಮ್. ಸೊ ಮರಳಿ ಉತ್ತರ ನೀಡಿದರು ಮೀನ್ಸ್ ಹಿ ರಿಪ್ಲೈಡ್ ಟು ಹಿಮ್ ವೆರಿ ಕಾಮ್ಲಿ ಆ್ಯಂಡ್ ಪೇಷಂಟ್ಲಿ. ವೈದ್ಯರು ತನ್ನ ಮಗನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದನ್ನು ಬಿಟ್ಟು, ಮೀನ್ಸ್ ಅಂತ್ಯಕ್ರಿಯೆ ಮೀನ್ಸ್ ದ ಕ್ರಿಮೇಷನ್ ಆಫ್ ಹಿಸ್ ಸನ್. He left that work. Palgolludu means participation. So in between only he came back to the hospital. So they're saying Vaidyaru Tanna Magana, that is the doctor's son is dead and the funeral is going on. There instead of participating, in between only he comes to the hospital. So bittu tamma ಆಸ್ಪತ್ರೆಯ ಒಬ್ಬ ರೋಗಿಯ ಆಪರೇಷನ್ ಮಾಡಿ ಜೀವ ಉಳಿಸಿದರು. So he came in between the funeral of his son and he came to the hospital and he saved the patient's life by doing the operation. ಈ ಮೂಲಕ ಮಾನವೀಯತೆ ಮೆರೆದರು. So this way he showed his humanity. So ಈ ಮೇಲಿನ ಕಾರಣಗಳಿಂದ, for all the reasons above, ವೈದ್ಯರು ನಾವು ಮೆಚ್ಚಿಕೊಳ್ಳಬೇಕಾಗಿದೆ. ಸೊ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದ ಡಾಕ್ಟರ್. ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ವಿವರಿಸಿ. ಸೊ ಹಿಯರ್ ಡೈಲಾಗ್ಸ್ ಆರ್ ಗಿವೆನ್. ಯು ಹ್ಯಾವ್ ಟು ಟೆಲ್ ಹೂ ಟೋಲ್ಡ್ ಹುಮ್. ಸೊ ದ ಫಸ್ಟ್ ಒನ್ ಈಸ್, ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ. ಟು ಕಮ್ ಹಿಯರ್, ಇಲ್ಲಿಗೆ ಬರುವುದಕ್ಕೆ ನಿಮಗೆ ಇಷ್ಟೊತ್ತು ಬೇಕಾಯಿತೆ. ಇಟ್ ಟುಕ್ ಯು ಸೋ ಲಾಂಗ್ ಟು ಕಮ್ ಹಿಯರ್. ಹೂ ಟೋಲ್ಡ್ ದಿಸ್ ಆ್ಯಂಡ್ ಟು ಹೂಮ್. ಈ ಮೇಲಿನ ಮಾತನ್ನು ರೋಗಿಯ ತಂದೆಯು ವೈದ್ಯರಿಗೆ ಹೇಳಿದರು. ಸೊ ದ ಅಬೌವ್ ಡೈಲಾಗ್ ವಾಸ್ ಟೋಲ್ಡ್ ಬೈ ರೋಗಿಯ ತಂದೆ. ರೋಗಿಯ ತಂದೆ ಮೀನ್ಸ್ ದ ಪೇಷಂಟ್ಸ್ ಫಾದರ್. ಟು ಹೂಮ್, ವೈದ್ಯರಿಗೆ. ಟು ದ ಡಾಕ್ಟರ್, ಹೇಳಿದರು. ಸೆಕೆಂಡ್, ಹಣದ ಹಿಂದೆ ಬಿದ್ದವರ ಧಾವಂತವೇ ಇಂತಹದ್ದು. ಸೊ ಹಣದ ಹಿಂದೆ, ದೋಸ್ ಹೂ ಆರ್ ಬಿಹೈಂಡ್ ದ ಮನಿ, ದೇ ಆರ್ ಲೈಕ್ ದಿಸ್ ಓನ್ಲಿ. ಈ ಮೇಲಿನ ಮಾತನ್ನು ರೋಗಿಯ ತಂದೆಯು ನರ್ಸಿಗೆ ಹೇಳಿದ ಮಾತಾಗಿದೆ. ಸೊ ದ ಅಬೌವ್ ಡೈಲಾಗ್ ವಾಸ್ ಟೋಲ್ಡ್ ಬೈ ಅಗೇನ್ ರೋಗಿಯ ತಂದೆ, that is the patient's father,
To whom did they tell? To nurse. ನರ್ಸಿಗೆ ಹೇಳಿದ ಮಾತಾಗಿದೆ. ಥರ್ಡ್, ಈಗವರು ತಮ್ಮ ಮಗನ ಅಂತಿಮ ವಿದಾಯಕ್ಕೆ ಹೋಗುತ್ತಿದ್ದಾರೆ. ಸೊ ನೌ he is going to say last goodbye to his son. Who told this? ಈ ಮೇಲಿನ ಮಾತನ್ನು ನರ್ಸ್ ರೋಗಿಯ ತಂದೆಗೆ ಹೇಳಿದ ಮಾತಾಗಿದೆ. So who told this? Nurse told this. To whom? To ರೋಗಿಯ ತಂದೆಗೆ. That is the patient's father. ಥರ್ಡ್, ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಸೊ ಪದಾಸ್ ಆರ್ ಗಿವನ್. ಪದ ಮೀನ್ಸ್ ವರ್ಡ್ಸ್ ಆರ್ ಗಿವನ್. ಯು ಹ್ಯಾವ್ ಟು ಯೂಸ್ ದಿಸ್ ವರ್ಡ್ಸ್ ಟು ಮೇಕ್ ಸ್ವಂತ ವಾಕ್ಯ. ಸ್ವಂತ ವಾಕ್ಯ ಮೀನ್ಸ್ ಇನ್ ಯೋರ್ ಓನ್ ಸೆಂಟೆನ್ಸ್. ಯೂಸ್ ದ ವರ್ಡ್ಸ್ ಆ್ಯಂಡ್ ಮೇಕ್ ಯೋರ್ ಓನ್ ಸೆಂಟೆನ್ಸ್. ಫಸ್ಟ್ ಒನ್, ಧಾವಂತ. ಧಾವಂತ ಮೀನ್ಸ್ ಟು ಹರಿ ಅಪ್ ಹಿಯರ್. ಸೊ ಅಪಘಾತಕ್ಕೆ ಒಳಗಾದವರ ಸಹಾಯಕ್ಕೆ ಧಾವಂತದಿಂದ ಜನರು ಓಡಿ ಬಂದರು. ಸೊ ಅಪಘಾತ ಮೀನ್ಸ್ ಆಕ್ಸಿಡೆಂಟ್. ಸೊ ವೆನ್ ದೆರ್ ವಾಸ್ ಅನ್ ಆಕ್ಸಿಡೆಂಟ್, ಸಹಾಯಕ್ಕೆ ಟು ಹೆಲ್ಪ್. ಧಾವಂತದಿಂದ ಜನರು ಮೀನ್ಸ್ ಇನ್ ಅ ಹರಿ, ಪೀಪಲ್ ಕೇಮ್ ರನ್ನಿಂಗ್. ಸೆಕೆಂಡ್, ಸಾಂತ್ವನ ಮೀನ್ಸ್ ಟು ಕನ್ಸೋಲ್. ನೊಂದವರಿಗೆ ನಮ್ಮ ಸಾಂತ್ವನದ ಮಾತುಗಳು ನೆಮ್ಮದಿ ನೀಡುತ್ತದೆ. ಸೊ ನೊಂದವರಿಗೆ ಮೀನ್ಸ್ ದ ಪೀಪಲ್ ಹೂ ಆರ್ ಇನ್ ಪೇನ್. ನಮ್ಮ ಸಾಂತ್ವನದ ಮಾತುಗಳು, ಅವರ್ ಕನ್ಸೋಲಿಂಗ್ ವರ್ಡ್ಸ್ ಗಿವ್ಸ್ ದೆಮ್ ಸಮ್ ರಿಲೀಫ್, ಗಿವ್ಸ್ ದೆಮ್ ಸಮ್ ಪೀಸ್. ಥರ್ಡ್, ಪಾರಾಗು. ಪಾರಾಗು ಮೀನ್ಸ್ ಟು ಎಸ್ಕೇಪ್. ಜಲಪ್ರಳಯದಿಂದ ಬೆರಳೆಣಿಕೆ ಎಷ್ಟು ಜನ ಪಾರಾಗಿ ಬಂದರು. ಸೊ ಜಲ ಪ್ರಳಯದಿಂದ ಮೀನ್ಸ್ ಅ ವಾಟರ್ ಡಿಸಾಸ್ಟರ್. ಬೆರಳೆಣಿಕೆಯಷ್ಟು ಜನ ಮೀನ್ಸ್ ಕೌಂಟಬಲ್ ಪೀಪಲ್ ಇನ್ ಯೋರ್ ಫಿಂಗರ್ಸ್. ದೇ ಎಸ್ಕೇಪ್ಡ್ ಆ್ಯಂಡ್ ಕೇಮ್. ಫೋರ್ತ್, ಮೂದಳಿಸು. ಮೂದಳಿಸು ಮೀನ್ಸ್ ಇನ್ಸಲ್ಟ್. ಕಿರಿಯರು ಹಿರಿಯರನ್ನು ಮೂದಳಿಸಬಾರದು. ಸೊ ಯಂಗ್ ಪೀಪಲ್ ಶುಡ್ ನಾಟ್ ಇನ್ಸಲ್ಟ್ ದಿ elders. Fifth one, ಆಕ್ರೋಶ means show anger. ಸರಕಾರ ಜಾರಿಗೆ ತಂದ ನೀತಿಯಿಂದ ಜನರು ಆಕ್ರೋಶಕ್ಕೆ ಒಳಗಾದರು. ಸೊ ಸರಕಾರ ಜಾರಿಗೆ ತಂದ ನೀತಿಯಿಂದ, ಸೊ ದ ಪಾಲಿಸಿ ವಿಚ್ ದ ಗೌರ್ಮೆಂಟ್ ಹ್ಯಾಸ್ ಬ್ರಾಟ್ ಔಟ್, ಸೊ ಪೀಪಲ್ ಆರ್ ವೆರಿ ಆಂಗ್ರಿ ಅಬೌಟ್ ದ್ಯಾಟ್. ಸಿಕ್ಸ್ತ್, ವಿದಾಯ ಮೀನ್ಸ್ ಟು ಸೇ ಬಾಯ್. ನನ್ನ ಅಜ್ಜನ ಸಾವಿನ ವಿದಾಯದಿಂದ ನನಗೆ ವೇದನೆ ತಂದಿತ್ತು. ಸೊ ನನ್ನ ಅಜ್ಜನ ಸಾವಿನ ಮೀನ್ಸ್ ಸೇಯಿಂಗ್ ಗುಡ್ ಬೈ ಟು ಮೈ ಡೆಡ್ ಗ್ರ್ಯಾಂಡ್ ಫಾದರ್ ಬ್ರಾಟ್ ಮೀ ಪೇನ್. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿರುದ್ಧಾರ್ಥಕ. ವಿರುದ್ಧಾರ್ಥಕ ಮೀನ್ಸ್ ಆಪೋಸಿಟ್ ವರ್ಡ್ಸ್. ರೋಗಿ. ರೋಗಿ ಮೀನ್ಸ್ ಪೇಷಂಟ್. Nirogi means healthy person, one who doesn't have disease. You have to only add one ni in front of rogi. Second, dukka means sad. Sukha means happy. Third, shakti means strength. Ni shakti means no strength. Shanta, calm. Ashanta means not calm, disturbed. Savu, death. Opposite of that is huttu or janana means birth. Antima means last. Arambha means first. Asahane means disturbed. Sahane means patient. Pramanika, honest. Apramanika means dishonest. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಸೊ ಪದಾಸ್ ಆರ್ ಗಿವನ್. ಯು ಹ್ಯಾವ್ ಟು ಸ್ಪ್ಲಿಟ್ ದ ವರ್ಡ್ ಆ್ಯಂಡ್ ರೈಟ್. ಹಿಯರ್ ಪದಾಸ್ ಆರ್ ಗಿವನ್.
So here two words are put together and it becomes one word. You have to split the word and write. So first one, Talme getta. Talme plus ketta. Second, Pranapaya. Prana plus apaya. Matte nadaru. Matte plus enadaru. Panakkidu. Panakke plus idu. Besara vaitu. Besara aitu. ಈ ಕೆಳಗೆ ನೀಡಿರುವ ಅನ್ಯದೇಶೀಯ ಪದಗಳಿಗೆ ಸಮಾನಾಂತರ ಕನ್ನಡ ಪದಗಳನ್ನು ಬರೆಯಿರಿ. So ಅನ್ಯದೇಶಿ ಪದ means other than Kannada, it belongs to other language. So you have to write the same word in Kannada language. For example, nurse. Nurse is an English word. So in Kannada, it is dadi. Phone. It's an English word. So in Kannada, Duravani. Room. In Kannada, what they say? Kotadi. Operation. In Kannada, another word is Shastra Chikitse. In Kannada, word for operation is Shastra Chikitse. Accident. Abhagata. Theater. Chitra Mandira. Sister. Dadi. Thank you.